ಅಂದ್ರೆ ಇದು 1 ವರ್ಷದ ಅಡಿಕೆ ಗಿಡ. ಈ ಗಿಡ ಮುಚ್ಕೊಳ್ತದೆ, ಬಳ್ಳಿ ಎಲ್ಲ ಹಬ್ಬಿ ಬಿಡ್ತದೆ. ಇದು ಡಿಸ್ಅಡ್ವಾಂಟೇಜಸ್ ಸಣ್ಣ ಗಿಡದಲ್ಲಿ. ಇನ್ನೊಂದು ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಭೂಮಿ ತೇವಾಂಶ ಇರ್ತದೆ, ಸಾಕಷ್ಟು ಎಲೆ ಎಲ್ಲ ಗೊಬ್ಬರ ಆಗ್ಬಿಡ್ತದೆ, ಎಲ್ಲ ಕಾಂಪೋಸ್ಟ್ ಆಗ್ತದೆ. ಎಲೆ ಆಲ್ರೆಡಿ ಡಿಕಂಪೋಸ್ ಆಗ್ತಾ ಇದೆ. ಆಮೇಲೆ ಕೃಷಿ ಜಮೀನ್ ಇದ್ದರು ಬರೀ ಒಂದ್ 100 ಗ್ರಾಮ್ ತಗೊಂಡೋಗಿ ಹಾಕೊಂಡ್ರು ಮನೆ ನೆಂಟರು ಎಲ್ಲ ತಿನ್ಬೋದು. 100 ಗ್ರಾಮ್ ಬೀಜ ತಗೊಂಡ್ರು ಹೆಚ್ಚು ಕಮ್ಮಿ. ಮತ್ತೆ ಕೆಲವೊಂದು ಭೂಮಿಗಳು ಮರಳು ಮಿಶ್ರಿತ ಭೂಮಿ ಇರ್ತವೆ. ಗೊಬ್ಬರ ಜಾಸ್ತಿ ಹಾಕಿದ್ವಿ ಅಂತ ನೀರ್ ಜಾಸ್ತಿ ಕೊಟ್ಟಾಗ ಕೆಳಗೆ ಹೋಗ್ತದೆ, ಅದು ಗಿಡಕ್ಕೆ ಸಿಗಲ್ಲ. ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರ್ ಕೊಡ್ಬೇಕಾಗ್ತದೆ, ಗೊಬ್ಬರನೂ ಕೊಡ್ಬೇಕು. ಬಟ್ ಆದಷ್ಟು ಒಟ್ಟಿಗೆ ಗೊಬ್ಬರ ಹೊಡೆಯೋದು ಒಳ್ಳೇದು. ಜೊತೆಗೆ ನೀಮ್ ಕೇಕ್ ಹಾಕೋದು, ಬೇವಿನ ಹಿಂಡಿ ಹಾಕೋದ್ರಿಂದ ಕೊಳೆ ರೋಗನು ನಾವು ಅವಾಯ್ಡ್ ಮಾಡ್ಬೋದು. ಸ್ನೇಹಿತರೆ ನಮಸ್ಕಾರ. ಕುಬೇರಪ್ಪ ಅವರು ಇದ್ದಾರೆ, ಪರಿಚಯ ಮಾಡ್ಕೊಂಡು ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಕುಬೇರಣ್ಣವ್ರ ನಮಸ್ಕಾರ. ನಮಸ್ತೆ. ಕುಬೇರಣ್ಣವ್ರ ನಿಮ್ದು ಎಷ್ಟು ಎಕರೆ ಜಮೀನು ಬರುತ್ತೆ, ಅಡಿಕೆ ಯಾವ್ಯಾವ ದಾಯ ತಗೊಂಡಿದ್ರ, ಈ ಬದಿನಲ್ಲಿ ಏನು ಅವರೇ ಬಳ್ಳಿ ಹಾಕೊಂಡಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್. ಇದು ನಮ್ದು ಈಚಘಟ್ಟ ಗ್ರಾಮ, ಕುಬೇರ ಅಂತ ಹೇಳ್ಬಿಟ್ಟು. ನಾವು ಈಗ ಲಾಸ್ಟ್ 2 years ಬ್ಯಾಕ್ ಒಂದು ಬೋರ್ ಹಾಕ್ಸಿದ್ವಿ, ಮತ್ತೆ ಒಂದು ಹಾಕ್ಸಿದ್ವಿ. ಒಂದು ಬೋರಲ್ಲಿ ನಾವು ಈಗ 900 ಗಿಡ ಅಡಿಕೆ ಗಿಡ ಇಟ್ಟಿದ್ವಿ. 8 by 7.5, 8 ಅಡಿ 7 ಅಡಿ ದಾಯ ಇಟ್ಟಿದ್ವಿ. 900 ಗಿಡ ಇಟ್ಟಿವಿ. ಇನ್ನೊಂದ್ ಸ್ವಲ್ಪ ಒಂದು 50 ಗಿಡ ನಿಂಬೆ ಗಿಡ ಇಟ್ಟಿದ್ವಿ. ಒಟ್ಟು ಸುತ್ತ ಏನ್ ಬದ ಇದೆಯಲ್ಲ, ಇದರಲ್ಲಿ ತೆಂಗಿನ ಗಿಡ 90 ಗಿಡ ಇದೆ. 90 ಗಿಡ ಕೆಲವು ಹೋಗಿದಾವೆ, ಸಾಕಷ್ಟು ಹೋಗಿದಾವೆ. ಹಾಕ್ಬೇಕು ನೆಕ್ಸ್ಟ್ ಮುಂಗಾರಿಗೆ, ಮಳೆ ಬಂದಾಗ ಹಾಕ್ಬೇಕು. ಇದು ಏನು ನೀವು ನೋಡ್ತಾ ಇದ್ವಿ, ಇದು ಬೋದು. ಇದು ಜಮೀನು ಬಹಳ ಇಳಿಜಾರು ಇರೋದ್ರಿಂದ ಮಳೆ ನೀರು ತಡೆಗಟ್ಲಿಕ್ಕೆ ಅಂತ ನಾವು ಬದು ಮಾಡಿದ್ವಿ. ಆ ಬದುವಿನ ಮೇಲೆ ನಮ್ಮ ಅಪ್ಪ ಅವ್ರು ಏನ್ ಮಾಡಿದಾರೆ, ಸುಮ್ನೆ ಮನೆಯಲ್ಲಿ ಒಂದು 5 ವರ್ಷದ್ದು ಹಳೆ ಬೀಜ ಇದ್ದು. ಈಗ ಹೊಲ್ದ ಮನೆಗೆ ಡೈಲಿ ಏನ್ ಕೆಲ್ಸಕ್ಕೆ ಬರ್ತಿದ್ರೆ ಅವ್ರು ತಂದ್ಬಿಟ್ಟು ಊರಿರೋದು. ಒಂದ್ ಸ್ವಲ್ಪ ಒಂದು ಅರ್ಧ ಕೆಜಿ ಇತ್ತು ಬೀಜ, ಒಂದು ಅರ್ಧ ಕೆಜಿ ಬೀಜ ಇತ್ತು. ಒಟ್ಟು 3 ಬದಿನಲ್ಲಿ ಹಾಕಿದೀವಿ. ಟೋಟಲ್ 3 ಬದ ಅಂದ್ರೆ ಜಾಸ್ತಿ ಉದ್ದ ಏನಿಲ್ಲ. ಒಟ್ಟು 12 ಗಿಡ ಸಾಲ್ ಇದು ಅಡಿಕೆ ಗಿಡ ಅಂತ ಒಂದು 3 ಬದಿನಲ್ಲಿ ನಾವು ಅಡಿಕೆ ಅವರೇ ಬೀಜನ ನಾವು ಅಪ್ಪ ನಾಟಿ ಬೀಜ ಊರಿದ್ವಿ ಅಷ್ಟೇ ಬದಿನಲ್ಲಿ. ಅದಕ್ಕೆ ಯಾವುದೇ ತರಹದ ನಾವು ಟ್ರೀಟ್ಮೆಂಟ್ ಆಯ್ತು, ಗೊಬ್ಬರ ಆಯ್ತು, ಔಷಧಿ ಆಯ್ತು, ಏನು ಹಾಕಿಲ್ಲ. ಮಳೆಗಾಲದ ಟೈಮಲ್ಲಿ ಹಸಿ ಇದ್ದಾಗ ಊರಿರೋದು ಅಷ್ಟೇ. ಜುಲೈ ತಿಂಗಳಲ್ಲಿ ನಾವು ಬೀಜ ಹಾಕಿದವ ನಾವು ಅಪ್ಪ. ಬೀಜ ಹಾಕಿದ್ಮೇಲೆ ಅದು ಏನು ಟ್ರೀಟ್ಮೆಂಟ್ ಮಾಡಿಲ್ಲ ನಾವು. ನಾಟಿ ಅವರಲ್ವಾ? ನಾಟಿ ಅವರೇ. ಇದು ಹೆಚ್ಚು ಕಮ್ಮಿ ಬಳ್ಳಿ ನೋಡಿ, ಸುಮಾರು 8 ಅಡಿ 2 ಸೈಡ್ ಬೋದ ಬದಿನ ತುಂಬಾ ಅಡ್ಕೊಂಡಿದೆ. ಈ ಕಡೆಯಿಂದ ಆ ಕಡೆಗ ಸುಮಾರು 10 ಅಡಿನೇ ಇರ್ಬೋದು. 10 ಅಡಿ ತುಂಬಾನು ಬಳ್ಳಿ ಇದೆ. ನಾವು ಇದು ಲಾಸ್ಟ್ ಒಂದೂವರೆ ತಿಂಗಳಿಂದನೂ ನಾವು ಕಾಯಿ ತೆಗಿತಾ ಇದ್ವಿ. ಬಟ್ ಇದು ನಾವು ಮಾರ್ಲಿಕ್ಕೆ ಕಮರ್ಷಿಯಲ್ ಉದ್ದೇಶಕ್ಕೆ ಏನು ಹಾಕಿಲ್ಲ. ನಮ್ಮಪ್ಪ ಏನೋ ಮನೆಗೆ ಹಾಕ್ಬೇಕು ಅಂತ ಹಾಕಿದ್ರು, ಅವ್ರು ಸುಮ್ನೆ ಹಾಕಿದ್ರು. ಅದು ಬಹಳ ಸಾಕಷ್ಟು ಚೆನ್ನಾಗಿ ಬಂದಿದೆ. ನೀವೇ ನೋಡ್ತಾ ಇರ್ಬೋದು. ಈಗ ಅಲ್ಲಿ 1.5 ತಿಂಗಳಿಂದನೂ ಕಂಟಿನ್ಯೂ ಅವರೆಕಾಯಿ ತಿಂದಿದ್ವಿ. ಸಾಕಷ್ಟು ಜನಗಳಿಗೆ ನಾವು ಕೊಟ್ಟಿದೀವಿ ಅವರೆಕಾಯಿ. ಮತ್ತೆ ಅಲ್ಲ, ಇದು ಆಯ್ತು. ಈಗ ನನ್ನ ಸ್ನೇಹಿತರೆ, ಇದು ಬಳ್ಳಿ ಹೈಬ್ರಿಡ್ ಅಲ್ಲ, ಇದು ನಾಟಿ ಬಳ್ಳಿ. ಎಷ್ಟು ಅಗಲ ಜಾಗ ಸ್ಪೇಸ್ ತಗೊಂಡಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಾನು ಬ್ಯಾಕ್ ಗ್ರೌಂಡ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಮಳೆಗಾಲದಲ್ಲಿ ನಿಮಗೆ ಗೊತ್ತಿರಂಗೆ ಯಾವ ತಿಂಗಳಲ್ಲಿ ಇದನ್ನ ನಾಟಿ ಮಾಡಿದ್ರು? ಜುಲೈ ತಿಂಗಳು ಫಸ್ಟ್ನೇ ವಾರದಲ್ಲಿ ನಾಟಿ ಮಾಡಿದ್ರು. ಜುಲೈಲಿ ಫಸ್ಟ್ ವಾರದಲ್ಲಿ. ಕುಬೇರಪ್ಪರ, ಇದು ಎಷ್ಟು ತಿಂಗಳಾದ್ಮೇಲೆ ಕಾಯಿ ಸ್ಟಾರ್ಟ್ ಆಯ್ತು? ಇನ್ನು ಎಷ್ಟು ದಿವಸ ಬರ್ಬೋದು ಇದು? ಇದು ನಾವು ಜುಲೈ 1ನೇ ವಾರದಾಗ ಹಾಕಿದ್ವಿ. ಹಾಕಿದ ನಂತರ ಕಂಟಿನ್ಯೂ 2.5ರಿಂದ 75ರಿಂದ 80 ತನಕ ಬೆಳವಣಿಗೆ ಹಂತದಲ್ಲಿರುತ್ತೆ. 4ನೇ ತಿಂಗಳು ಏನು ಜುಲೈಗೆ ಹಾಕಿದ್ವಿ, ಈಗ ಅಕ್ಟೋಬರ್ ತಿಂಗಳಿಂದ ಹೂವು ಸ್ಟಾರ್ಟ್ ಆಯ್ತು. ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳು ಬೆಳವಣಿಗೆ ಅಂತ. ಅದಾದ ನಂತರ ಒಂದೊಂದೇ ಹೂವು ಸ್ಟಾರ್ಟ್ ಆಯ್ತು. ಅಕ್ಟೋಬರ್ ಕೊನೆ ಹಂತದಲ್ಲಿ ಫುಲ್ ಸಾಕಷ್ಟು ಹೂವು
ನವೆಂಬರ್ ಅಲ್ಲಂತೂ ಹೂವು ಕಾಯಿ ಸಾಕಷ್ಟು ಈಚಾಯ್ತು. ಇದು ಉದ್ದೇಶ, ನಾವು ಇದಕ್ಕೆ ಯಾವುದೇ ತರದ್ದು ಟ್ರೀಟ್ಮೆಂಟ್ ಮಾಡಿಲ್ಲ. ಸುಮ್ನೆ ನಮ್ಮ ಅಪ್ಪ ತಂದು ಮನೆಗೋಸ್ಕರ ಅಂತ ಬೀಜ ಹಾಕಿದ್ದಷ್ಟೇನೆ, ಗೊಬ್ಬರ ಅಂತ ಏನು ಕೊಟ್ಟಿಲ್ಲ. ಇದು ಬದಿಗೆ ಹಾಕಿದ್ವು ಅಷ್ಟೇನೆ, ನೀರು ಸಮೇತ ಕೊಟ್ಟಿಲ್ಲ, ಮಳೆ ಆಶ್ರಿತಕ್ಕೆ ಅಷ್ಟೇನೆ. ಓಕೆ ಕುಬೇರಪ್ಪ, ನೀವು ಸುತ್ತಮುತ್ತ ನೋಡ್ತಿರ್ತೀರ, ಮಳೆ ಆಶ್ರಿತದಲ್ಲಿ ಹೈಬ್ರಿಡ್ ನಾರ್ಮಲ್ ನೀರಾವರಿ ಬೆಳಿತಾರೆ. ಹೈಬ್ರಿಡ್ಗೂ ಇದಕ್ಕೂ ಏನು ವ್ಯತ್ಯಾಸ ಬರುತ್ತೆ? ನನ್ನ ಪ್ರಕಾರ ಅದು ಬಳ್ಳಿ ಜಾಸ್ತಿ ಆಗಲ್ಲ, ವೈಲ್ಡ್ ಆಗಿ ಬರಲ್ಲ. ಇದು ವೈಲ್ಡ್ ಆಗಿ ಬರುತ್ತೆ. ಇದು ರುಚಿ ಇರುತ್ತೆ, ಅದು ಅಷ್ಟು ರುಚಿ ಕಮ್ಮಿ ಇರುತ್ತೆ, ಸ್ವಲ್ಪ ಬೇಗ ಬೇಯಲ್ಲ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಈಗ ಹೈಬ್ರಿಡ್ಗೂ ನಾಟಿಯವ್ರಿಗೂ ಸಾಕಷ್ಟು ವ್ಯತ್ಯಾಸಗಳಿದಾವೆ. ಹೈಬ್ರಿಡ್ ಅಂದ್ರೆ ಅದು ಒಂದು ಟೇಸ್ಟ್ ಬರಲ್ಲ, ಇನ್ನೊಂದು ತೂಕ ಕಡಿಮೆ, ಮತ್ತೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ. ಇದು ನಾಟಿಯವರಿಗೆ ಯಾವ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೂ ನಡೀತದೆ, ಕೊಡೋದು ಇಲ್ಲ, ಇಲ್ಲಿ ತನಕನೂ ಕೊಟ್ಟಿಲ್ಲ. ಸೊ ಇದು ನಾಟಿಯವರಿಂದ ನಮ್ಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದರಲ್ಲಿ ಪೋಷಕಾಂಶಗಳು ಇರ್ತವೆ. ಸೊ ಹಂಗಾದ್ರಿಂದ ಆರೋಗ್ಯಕ್ಕೂ ಸಾಕಷ್ಟು ಒಳ್ಳೇದು. ಇವನ್ ಭೂಮಿನೂ ಸಹ ಸಾಯಿಲ್ ಕಂಡೀಷನ್ ಅಂದ್ರೆ ಭೂಮಿ ನಮ್ಮ ಒಂದು ಫಲವತ್ತತೆ ಕಾಪಾಡ್ಕೊಳ್ಬಹುದು, ಜಮೀನಿನ ಫಲವತ್ತತೆ ಕಾಪಾಡ್ಕೊಳ್ಬಹುದು, ಮತ್ತೆ ತೇವಾಂಶ ಹಿಡಿದಿಟ್ಕೊಳ್ತದೆ, ಬೇಗ ಭೂಮಿ ಒಣಗಲ್ಲ. ಈಗೇನ್ ಬದಿಗೆ ಹಾಕಿದ್ವಿ, ಮುಂದಿನ ಸಾರಿ ನಾವು ತೋಟದೊಳಗೆ ಹಾಕೋ ಒಂದು ಉದ್ದೇಶ ಇದೆ, ಬೀಜ ಮಾಡ್ತೀವಿ. ಈಗ ಇಲ್ಲಿ ತನಕ ಏನು 1.5 ತಿಂಗಳಿಂದ ಕಂಟಿನ್ಯೂ ಕಾಯಿ ತಿಂತಾ ಇದೀವಿ, ಸಾಕಷ್ಟು ಜನಕ್ಕೆ ಕೊಟ್ಟಿದೆ. ಇದು ಕಮರ್ಷಿಯಲ್ ಆಗಿ ಮಾಡ್ಬೇಕು ಅಂತ ನಾವೇನ್ ಮಾಡಿಲ್ಲ, ಇದನ್ನ ಕಂಪಲ್ಸರಿ ಆದಷ್ಟು ನಮ್ಮ ಅಮ್ಮವರು ಕೇಳಿದವ್ರಿಗೆಲ್ಲ ಸೇಲ್ ಮಾಡಿದಾವೆ. ಮನೆಯಲ್ಲೇ 50 ರೂಪಾಯಿ ಇಲ್ಲಿ ಊರಲ್ಲಿ ಸುತ್ತಮುತ್ತ ಯಾರಾದ್ರೂ ಕೇಳಿದ್ರೆ ಮನೇಲಿ ಬಂದು ಅವರೇ ತಗೊಂಡೋಗ್ತಾರೆ. 50 ರೂಪಾಯಿ ಕೆಜಿ ಮನೇಲಿ ಬಂದು ಅವರೇ ತಗೊಂಡೋಗ್ತಾರೆ. ಸಾಕಷ್ಟು ಜನ ತಗೊಂಡೋಗಿದಾವೆ, ಒಳ್ಳೆ ಟೇಸ್ಟ್ ಇದೆ. ಇಲ್ಲಿ ತನಕನೂ ನಾವು ನೋಡ್ತಾ ಇದ್ವಿ, ಸಾಕಷ್ಟು ಕಾಯಿ ಇದೆ, ಬಟ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಓಕೆ ಕುಬೇರಪ್ಪನವ್ರೆ, ಈಗ ಈ ಅಡಿಕೆ ಗಿಡ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ? ಕರೆಕ್ಟ್ ಆಗಿ 2024 ಸೆಪ್ಟೆಂಬರ್ 3ನೇ ತಾರೀಕು ಇಟ್ಟಿದ್ದು, ಇಲ್ಲಿಗೆ ಈ ವರ್ಷ ಸೆಪ್ಟೆಂಬರ್ಗೆ 1 ವರ್ಷ ಆಯ್ತು. ಅಡಿಕೆ ಗಿಡಕ್ಕೆ ಸುಣ್ಣ ಎಲೆಗೆ ಹಾಕಿದ್ದೀರಾ? ನಾರ್ಮಲ್ ಆಗಿ ಇವು ಸಣ್ಣ ಗಿಡ ನಾರ್ಮಲ್ ಆಗಿ ನಮ್ಮ ಕಡೆ ಎಲೆಗೆ ಹಾಕ್ತಾರೆ. ಯಾವ ತರ ಹಾಕಿದ್ರೆ ಏನು ಎಲೆಗೆ ಹಾಕೋದ್ರಿಂದ ಏನು ಉಪಯೋಗ ಆಗುತ್ತೆ ಈ ತರ ಹಾಕಿರೋದ್ರಿಂದ ಅಂತ ನಿಮ್ಗೆ ಅನ್ಸುತ್ತೆ? ಇದು ಪಕ್ಕ ಸುಣ್ಣ ಅಂದ್ರೆ ನಾವು ಕಲ್ ಸುಣ್ಣ ತಂದು ಬಿಸಿನೀರಲ್ಲಿ ಕುದಿಸ್ತೀವಿ ಫಸ್ಟ್ಗೆ. ಓಕೆ. ಆ ಸುಣ್ಣ ನೀವು ಒಂದು ಲೆಕ್ಕಕ್ಕೆ ಒಂದ್ ಸ್ವಲ್ಪ ದಪ್ಪನೂ ಮಾಡಂಗಿಲ್ಲ, ತೆಳಗೂ ಮಾಡಂಗಿಲ್ಲ, ಎಲೆ ಮೇಲೆ ನಿಲ್ಬೇಕು. ಸೊ ಆತರ ನಾವು ಸುಣ್ಣ ಕೊಡೋದ್ರಿಂದ ಮೈಲ್ತುತ್ತ ಈ ಒಂದು ಗಿಡದ ಪೋಷಕಾಂಶ ಏನೇ ಆಗಿರ್ಲಿ ಬಲಿಷ್ಠವಾಗಿರ್ತವೆ, ಗಿಡ ಚೆನ್ನಾಗಿ ಬರ್ತವೆ. ಮತ್ತೆ ಬಿಸಿಲಿನ ತಾಪಕ್ಕೆ ಏನ್ ಸನ್ಲೈಟ್ ಏನ್ ಬೀಳ್ತದಲ್ಲ, ಸನ್ಲೈಟ್ ಇಂದ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವೊಂದು ಈ ಚಿಕ್ಕ ಗಿಡ ನಾಟಿ ಮಾಡಿದಾಗಿಂದ 2ನೇ ವರ್ಷದಿಂದ ಸ್ಟಾರ್ಟ್ ಮಾಡ್ಬೋದು. ನಾವು ಎಲೆ ಮೇಲೆ ಸಿಮ್ಸಿರೋದೇನಪ್ಪಾ ಅಂದ್ರೆ ಇದು ಬುಡ ಬಂದಿಲ್ಲ ಇನ್ನು. ನೆಕ್ಸ್ಟ್ ಇಯರ್ ಇಂದ ನಾವು ಬುಡಕ್ಕೆ ನಾವು ಬೆಳಿಬೇಕಾಗ್ತದೆ, ಸುಣ್ಣನ ಲೇಪನ ಮಾಡ್ಬೇಕಾಗ್ತದೆ. ಸೊ ಅದ್ರ ಸುಣ್ಣದಿಂದ ಸಾಕಷ್ಟು ಯೂಸ್ ಇದೆ. ಓಕೆ, ಆಯ್ತು. ಈಗ ನಿಮ್ಮೂರ್ ಕಡೆ ಈಗ ಅಡಿಕೆ ಗಿಡ ಬೇಸಿಗೆಯಲ್ಲಿ ನೀರಿಂದ ನಿರ್ವಹಣೆ ಯಾವ ತರ ಮಾಡ್ತಾರೆ? ಎಷ್ಟು ದಿವಸಕ್ಕೊಂದ್ಸರಿ ನೀರು ಕೊಡ್ತೀರಾ? ಇಲ್ಲ ಅಂತರ್ಜಲ ಹೆಂಗೈತೆ? ಕರೆಂಟ್ ಎಷ್ಟು ಗಂಟೆ ಬರ್ತವೆ? ಎಷ್ಟೊತ್ತು ಕೊಡ್ತೀರಾ ನಾರ್ಮಲ್ ಆಗಿ? ಈಗ ಹೆಂಗ್ ಕಾಣುತ್ತೆ? ಈಗ ಈ ಗಿಡಗಳಿಗೆ ನಾರ್ಮಲ್ ಆಗಿ ನಾವು ವಾರಕ್ಕೆ ಒಂದೇ ಶಿಫ್ಟ್ ಕೊಡೋದು. ವಾರದಲ್ಲಿ ಒಂದು ವಾರ ಏನ್ ಮಾಡ್ತಾರೆ, ನೈಟ್ ಶಿಫ್ಟ್ 12 ಗಂಟೆಯಿಂದ 4 ಗಂಟೆ, ಇನ್ನೊಂದು ವಾರ ಬೆಳಗಿನ ಜಾವ 4 ಗಂಟೆಯಿಂದ 4 ಗಂಟೆಯಿಂದ 8 ಗಂಟೆ, 8ರಿಂದ 12, ಮತ್ತೆ ಮಧ್ಯಾಹ್ನ ಸ್ಟಾರ್ಟ್ ಆಗ್ತದೆ. ಒಂದೊಂದು ವಾರಕ್ಕೆ ಒಂದೊಂದು ಶಿಫ್ಟ್ ಕೊಡ್ತಾರೆ. ಸೊ ಅಂತ ಒಂದು ಶಿಫ್ಟ್ 4 ಗಂಟೆ ಕೊಡ್ತಾರೆ ಒಂದ್ಸರಿಗೆ. 4 ಗಂಟೆ ಕೊಟ್ರೆ ನಾವೀಗ ವಾರದಲ್ಲಿ 2 ಸಲ ಕೊಡೋದು. 2 ಗೇಟ್ ವಾಲ್ ಇದೆ, 2 ಸೆಕ್ಷನ್ ಇದೆ, ಟೋಟಲ್ 900 ಗಿಡ 2 ಸೆಕ್ಷನ್ ಮಾಡಿದ್ವಿ. 4 ಗಂಟೆ 2 ದಿವಸ ಕೊಡ್ತೀವಿ, 5 ದಿನ ಆಫ್ ಮಾಡ್ತೀವಿ ನಾವು. ಕುಬೇರಪ್ಪರ, ನಾನು ನಿಮ್ಮ ಹೊಲಕ್ಕೆ ಬಂದಾಗ ನಿಮ್ಮ ತಂದೆ ತಾಯಿಯವರು ಇದನ್ನ ಗುಣಸುತ್ತು ಮಾಡ್ತಾ ಇದ್ರು. ಗುಣಸುತ್ತು ಅಂತಂದ್ರೆ ಆ ಗಿಡದ ಸುತ್ತಲೂ 1-1.5 ಅಡಿ ಬಿಡಿಸ್ಬಿಟ್ಟು ಸ್ವಲ್ಪ ಸಣ್ಣ ಏರಿ ಕಟ್ತಂಗ್ ಮಾಡಿ ಅಲ್ಲಿ ಕಳೆ ತೆಗಿತಾರೆ. ಈ ಗುಣಸುತ್ತಿನ ಬಗ್ಗೆ ಒಂದು ಸಣ್ಣದಾದ ಮಾಹಿತಿ ಕೊಡ್ರಿ, ಬೇಕಾ? ಅವಶ್ಯಕತೆ ಇದೆಯಾ? ಗುಣಸುತ್ತಿನ ಅವಶ್ಯಕತೆ ಅಂದ್ರೆ ಫಸ್ಟ್ ಗಿಡ ನಾಟಿ ಮಾಡಿದಾಗಿಂದ 2ರಿಂದ 3 ವರ್ಷ ತನಕ ಮಾಡೋದ್ರಿಂದ ಅವಶ್ಯಕತೆ ಇದೆ. ಏನಪ್ಪಾ ಅಂದ್ರೆ ಈಗ ಅನಾವಶ್ಯಕ ಕಳೆ ಬೆಳೆಯಲ್ಲ, ನೀರು ವೇಸ್ಟ್ ಆಗಲ್ಲ. ನೀರ್ ವೇಸ್ಟ್ ಆಗಲ್ಲ. ಈಗ ಸುತ್ತ ಏನು ಕಳೆ ಹುಡ್ತದೆ, ಸೊ ಅದು ನೀವ್ ಇಲ್ಲೇ ಇರ್ತದೆ, ಗಿಡಕ್ಕೆ ಎಷ್ಟು ತಗೊಂತದೆ. ಗುಣಸುತ್ತ ಮಾಡಿಲ್ಲ ಅಂದ್ರೆ ಯಾವ್ದು ಆ ಕಡೆ ಈ ಕಡೆ ಎಲ್ಲ ಭಾಗಕ್ಕೂ ನೀರ್ ಜಾಸ್ತಿ ಹೋಗ್ತದೆ. ಇದ್ದಾಗ ಕಳೆ ಬೆಳಿಲಿಕ್ಕೆ ಅನುವು ಕೊಟ್ಟಂಗ ಆಗ್ತದೆ. ಆ ಉದ್ದೇಶಕ್ಕೆ ಗುಣಸುತ್ತ ಮಾಡ್ಬೇಕು. ದೊಡ್ಡದಾದ್ಮೇಲೂ ಮಾಡ್ಬೋದು, ಅಭಿಪ್ರಾಯ. ಮಾಡಿದ್ರು ಮಾಡ್ಬೋದು, ಮಾಡಿಲ್ಲ ಅನ್ನೋ ನಡೀತದೆ. ಎಲ್ಲ ತೋಟ ಫುಲ್ ದೊಡ್ಡದು 8 ವರ್ಷ ತೋಟಗಳೆಲ್ಲ ನೆಳ್ಳಾಗಿ ಅದು ಪೂರ್ತಿ ಜಮೀನ್ ತುಂಬ ಬೇರೆ ಬೆಳವಣಿಗೆ ಆಗಿರೋದ್ರಿಂದ ಎಲ್ಲಿ ನೀರು ಹೋದ್ರು ಅಡ್ಡಿ ಇಲ್ಲ, ಸಫಿಷಿಯಂಟ್ ನೀರ್ ಬೇಕಾಗ್ತದೆ. ಸೊ ಅವಾಗೇನು ಅವಶ್ಯಕತೆ ಇಲ್ಲ ನಮ್ಮ ಪ್ರಕಾರ. ಸೊ ಚಿಕ್ಕದಿದ್ದಾಗ ಮಾಡೋದು ಒಳ್ಳೇದು. ಓಕೆ, ಆಯ್ತು. ನಿಮ್ಮ ಈ ಈಚಘಟ್ಟ ಗ್ರಾಮದ ಸುತ್ತಮುತ್ತ ಕೊಟ್ಟಿಗೆ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ ಯಾವ್ಯಾವ್ದನ್ನ ಯಾವ್ಯಾವ ರೀತಿ ಯೂಸ್ ಮಾಡ್ತಾರೆ? ಅಂದ್ರೆ ಕೆಲವರು ಬರೇ ಕೊಟ್ಟಿಗೆ ಗೊಬ್ಬರ ಹಾಕರಿದ್ದಾರೆ,
ಕೆಲವರು ಗೌರ್ಮೆಂಟ್ ಗೊಬ್ಬರ ಹಾಕಿದ್ದಾರೆ, ಕೆಲವರು ಮಿಕ್ಸ್ ಮಾಡೋಣ ಅಂತಿದ್ದಾರೆ. ಯಾವ ರೀತಿ ಮಾಡ್ತಾರೆ, ನಿಮ್ಮ ಅಭಿಪ್ರಾಯ ಏನೈತೆ? ಪರ್ಸೆಂಟೇಜ್ ಆಫ್ ಯಾವ ತರ ಹೋದ್ರೆ ಬೆಸ್ಟ್? ನಮ್ಮ ಪ್ರಕಾರ ಆ ಒಂದು ಭೂಮಿಗೆ ಅನುಗುಣವಾಗಿ ನಾವು ಕರೆಕ್ಟ್ ಆದ ಭೂಮಿಯಲ್ಲಿ ಏನು ಪೋಷಕಾಂಶ ಇದೆ, ಯಾವ ಪೋಷಕಾಂಶ ಕೊಡಬೇಕು ಅದನ್ನ ಸರಿಯಾಗಿ ನಾವು ಅಬ್ಸರ್ವ್ ಮಾಡಿಬಿಟ್ಟು, ಇಲ್ಲ ಸಾಯಿಲ್ ಟೆಸ್ಟ್ ಮಾಡಿಸಿ ಆದ್ರೂ ನಮ್ಮ ಮಣ್ಣು ಪರೀಕ್ಷೆ ಮಾಡಬೇಕು. ಸೊ ಅಂದಾಜಾಗಿ ನಾವ್ ಹೇಳ್ಬೇಕು ಅಂದ್ರೆ ಕಪ್ಪು ಮೇಲೆ ಪೊಟಾಶ್ ಕಡಿಮೆ ಇರ್ತದೆ, ಕೆಂಪು ಭೂಮಿಯಲ್ಲಿ ಪೊಟಾಶ್ ಜಾಸ್ತಿ ಇರ್ತದೆ. ಸೊ ಈ ಒಂದು ಅವರೇಜ್ ಅಂದಾಜಿನ ಮೇಲೆ ನಾವು NPK ಸಾರಜನಕ, ರಂಜಕ, ಪೊಟಾಶ್ ಕೊಡ್ತೀವಿ. ಸೊ ಇದು ಯಥೇಚ್ಛವಾಗಿ ಕೊಡೋದ್ರಿಂದನೂ ಗಿಡಕ್ಕೆ ಎಫೆಕ್ಟ್ ಆಗ್ತದೆ, ಹ್ಯಾಬಿಟ್ ಆಗ್ತದೆ ಒಂದು ಟೈಪ್, ಮತ್ತೆ ಹೈಟ್ ಜಾಸ್ತಿ ಲ್ಯಾಂಕಿ ಬೆಳಿತವೆ. ಸೊ ಹಂಗಾಗಿ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಡಬೇಕು. ಡಿಸೆಂಬರ್ ತಿಂಗಳು, ಜನವರಿ ತಿಂಗಳಲ್ಲಿ ಜಾಸ್ತಿ ಕೊಡೋದು ಒಳ್ಳೇದು. ದೊಡ್ಡ ಫಲ ಬಿಡ್ತಕ್ಕಂಥ ಮರಗಳಿಗೆ ಡಿಸೆಂಬರ್, ಜನವರಿ ತಿಂಗಳಲ್ಲೇ ಕೊಡ್ಬೇಕು ನಾವು. ಇದಕ್ಕೇನು ಅವಶ್ಯಕತೆ ಜಾಸ್ತಿ ಇಲ್ಲ, ಸ್ವಲ್ಪ ಕೊಡ್ಬೇಕಾಗ್ತದೆ. ಆದಷ್ಟು ನಾವು ನೈಸರ್ಗಿಕವಾಗಿ ನಾವು ಹೋಗ್ಬೇಕು ಅಂದ್ರೆ ಈ ಒಂದು ದನಿ ಗೊಬ್ಬರ, ಈ ಒಂದು ಕೋಳಿ ಗೊಬ್ಬರ ಆಯ್ತು, ಈ ಒಂದು ಮೇಕೆ ಕುರಿ ಗೊಬ್ಬರ ಹಾಕ್ಬೋದು ನಾವು. ಅದು ಎಷ್ಟು ಹಾಕಿದ್ರೂ ಭೂಮಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಸೊ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬಾರ್ದು, ಬಿಸಿಲಿಗೆ ಬಿಡಬಾರ್ದು. ಆ ಬಿಸಿಲಿಗೆ ಗೊಬ್ಬರದ ಮೇಲೆ ಬಿಸಿಲು ಬಿದ್ದಾಗ ಅದ್ರಲ್ಲಿ ಇರ್ತಕ್ಕಂತ ಎಲ್ಲಾ ಪೋಷಕಾಂಶಗಳೆಲ್ಲ ವಯಾಪರೇಟ್ ಆಗಿ ಗಾಳಿಗೆ ಹೋಗ್ತದೆ. ಆದಷ್ಟು ಭೂಮಿಯಲ್ಲಿ ಮುಚ್ಚಬೇಕು ನಾವು. ಯಾವ ಗೊಬ್ಬರ ಕೊಟ್ಟರು ಭೂಮಿಯಲ್ಲಿ ಚೆನ್ನಾಗಿ ಮುಚ್ಚಿದಾಗ ಅದು ಉಪಯೋಗ ಆಗ್ತದೆ. ಇಲ್ಲಾಂದ್ರೆ ಯಾವ್ದೇ ತರದ ಯಾವ ಗೊಬ್ಬರ ಕೊಟ್ಟರು ಉಪಯೋಗ ಆಗಲ್ಲ. ಮತ್ತೆ ಕೆಲವೊಂದು ಭೂಮಿಗಳು ಮರಳು ಮಿಶ್ರಿತ ಭೂಮಿ ಇರ್ತವೆ, ಗೊಬ್ಬರ ಜಾಸ್ತಿ ಹಾಕಿದ್ವಿ ಅಂತ ನೀರ್ ಜಾಸ್ತಿ ಕೊಟ್ಟಾಗ ಕೆಳಗೆ ಹೋಗ್ತದೆ, ಅದು ಗಿಡಕ್ಕೆ ಸಿಗಲ್ಲ. ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರ್ ಕೊಡ್ಬೇಕಾಗ್ತದೆ, ಗೊಬ್ಬರನೂ ಕೊಡ್ಬೇಕು. ಬಟ್ ಆದಷ್ಟು ಒಟ್ಟಿಗೆ ಗೊಬ್ಬರ ಹೊಡೆಯೋದು ಒಳ್ಳೇದು. ಜೊತೆಗೆ ನೀಮ್ ಕೇಕ್ ಹಾಕೋದು, ಬೇವಿನ ಹಿಂಡಿ ಹಾಕೋದ್ರಿಂದ ಕೊಳೆ ರೋಗನು ನಾವು ಅವಾಯ್ಡ್ ಮಾಡ್ಬೋದು. ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ ಇದು ಬಹಳ ಒಳ್ಳೇದು. ಇದು ಅಡಿಕೆ ಫಾಸ್ಟ್ ಆಗಿ ಹೋಗ್ತದೆ ಅಂದ್ರೆ ಅನಿವಾರ್ಯ. ವಾಣಿಜ್ಯ ಬೆಳೆ ಇದು ಅತಿ ಉತ್ತಮ ಬೆಲೆ ಇರೋದ್ರಿಂದ 1 kgಗೆ 450 500 ರೂಪಾಯಿ ಕೆಜಿ ಅಡಿಕೆ ಇದೆ. 1 ಎಕರೆಗೆ ಸರಾಸರಿ 5 ಲಕ್ಷ ರೂಪಾಯಿ ಬರ್ತದೆ. ಸೊ ಇದಕ್ಕೆ ನೀರಿನ ವ್ಯವಸ್ಥೆ ಸಫಿಶಿಯಂಟ್ ಆಗಿರಬೇಕು. ಜೊತೆಗೆ ಪ್ರತಿ ವರ್ಷಕ್ಕೊಂದ್ಸಲಿ ಗೊಬ್ಬರ ಕೊಟ್ರೆ ಸಾಕು. ಸೊ ಇದರಲ್ಲಿ ರಿಸ್ಕ್ ಕಡಿಮೆ. 3 ಸಲ ಹಾರ್ವೆಸ್ಟಿಂಗ್ ಮಾಡ್ತಾರೆ, ವರ್ಷಕ್ಕೊಂದ್ಸಲಿ 3 ಸಲ ಹಾರ್ವೆಸ್ಟಿಂಗ್ ಬರ್ತದೆ. ಸೊ ಹಂಗಾಗಿ ಆವರೇಜ್ ಒಂದು ಸರಾಸರಿ 5 ರಿಂದ 6 ಲಕ್ಷ ರೂಪಾಯಿ 1 ಎಕರೆಗೆ ನಿರೀಕ್ಷೆ ಇಟ್ಕೊಂಡು ಬೆಳೆ ಬೆಳಿತವೆ. ಇನ್ ಕೇಸ್ ಏನಾದ್ರು ಮಳೆಗಾಲದಲ್ಲಿ ಹಿಂಗಾರು ಮಳೆಗಳು ಕೈ ಕೊಟ್ಟು ಮತ್ತೆ ಬೇಸಿಗೆಯಲ್ಲಿ ನಾವು ನೀರು ಕರೆಕ್ಟ್ ವ್ಯವಸ್ಥಿತವಾಗಿ ನಾವು ಮಾಡಿಲ್ಲ ಅಂದ್ರೆ ಆದಷ್ಟು ನಾವು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕೋಬೇಕು, ಲಿಮಿಟ್ ಮಾಡ್ಕೋಬೇಕು. ನಮ್ಮ ಒಂದು ಪ್ರದೇಶ, ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಡಿಪೆಂಡ್ ಅಪಾನ್ ಜಾಸ್ತಿ ಅಡಿಕೆ ಮೇಲೆ ಇದಾವೆ ಇವಾಗ, ಕಂಟಿನ್ಯೂ ಅಡಿಕೆನೆಯ. ಸೊ ನಾವು ಆ ಉದ್ದೇಶಕ್ಕೆ ಒಂದ್ ಸ್ವಲ್ಪ ನಿಂಬೆ ಗಿಡ ಇಟ್ಟಿದ್ವಿ, ತೆಂಗಿನ ಗಿಡ ಇಟ್ಟಿದ್ವಿ, ಜೊತೆಗೆ ಅಡಿಕೆ ಇಟ್ಟಿದ್ವಿ. ಈಗ ನಾವು ಏನು ಬದಿಗೆ ಮನೆಗೋಸ್ಕರ ಅಂತ ಹಾಕಿದ್ವಿ ನಾವು. ಇದನ್ನ ಉದ್ದೇಶವಾಗಿ ನಾವು ಸೇಲ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಹಾಕಿಲ್ಲ. ನಾವು ಅಪ್ಪ ಮನೆಗೆ ನೋಡಿದ್ರು ಈ ಸಣ್ಣ ಅಂದ್ರೆ 1 ವರ್ಷದ ಅಡಿಕೆ ಗಿಡ ನೋಡಿ, ಈ ಗಿಡ ಮುಚ್ಕೊಳ್ತದೆ, ಬಳ್ಳಿ ಎಲ್ಲ ಹಬ್ಬಿ ಬಿಡ್ತದೆ. ಇದು ಡಿಸ್ಅಡ್ವಾಂಟೇಜಸ್ ಸಣ್ಣ ಗಿಡದಲ್ಲಿ. ಇನ್ನೊಂದು ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಭೂಮಿ ತೇವಾಂಶ ಇರ್ತದೆ, ಸಾಕಷ್ಟು ಎಲೆ ಎಲ್ಲ ಗೊಬ್ಬರ ಆಗ್ಬಿಡ್ತದೆ, ಎಲ್ಲ ಕಾಂಪೋಸ್ಟ್ ಆಗ್ತದೆ, ಆಲ್ರೆಡಿ ಡಿಕಂಪೋಸ್ ಆಗ್ತಾ ಇದೆ ಎಲ್ಲ. ಎಷ್ಟು ಈ ತರ ಎಲ್ಲ ತೇವಾಂಶ ಇರ್ತದೆ ಭೂಮಿ. ಸೊ ಅಡ್ವಾಂಟೇಜಸ್ ಇದೆ, ಇದು ಇದೆ. ಬಟ್ ಆದಷ್ಟು ಒಂದ್ 2 ವರ್ಷ 3 ವರ್ಷ ಆದ್ಮೇಲೆ ನಾವು ತೋಟದಲ್ಲಿ ಹಾಕೋಬಹುದು. 2 ಅಡಿಕೆ ಗಿಡದ ಸಾಲಿನ ನಡುವೆಯಲ್ಲಿ 1 ಸಾಲ್ ನಾವು ಹಾಕೋಬಹುದು, ಸೆಂಟ್ರಿಗೆ ಹಾಕ್ಬೇಕು. ಈಗ ನಾವೇನ್ ಬೀಜ ಬಿಟ್ಟಿದ್ವಿ ನೋಡ್ತಾ ಇದ್ರ, ಇದು ಕಾಯಿ ಒಣಗ್ತಾ ಇದೆ. ಈ ಕಾಯಿ ಒಣಗಿದ್ದು ನಾವು ಒಳ್ಳೆ ಬೀಜಕ್ಕೆ ಏಳು ಮಾಡಿಸಿದಂತ ಬೀಜ ಇದು. ನಂಬರ್ 1 ಬೀಜ ಇದೆ. ಸೊ ಇದು ಯಾವ್ದು ಬೀಜ ಬೇಕಾದ್ರೂ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ. ನೀವು ಮನೆಗಳಲ್ಲಿ ಪಾಟ್ ಅಲ್ಲಿ 1 ಗಿಡ 2 ಗಿಡ ಹಾಕೊಂಡು ಸಾಕು. ಈ ಶೋಕೇಶ್ ಪ್ಲಾಂಟ್ ಇರುತ್ತಲ್ಲ ಅದು ಕಬ್ಬಿಸ್ಬಿಟ್ರೆ ಸಾಕು, ನಮಗೆ ಮನೆಗಾಗೋಷ್ಟು ಕಾಯಿ ಸಾಕೋಷ್ಟು ಸಿಗ್ತದೆ. ಆಮೇಲೆ ಕೃಷಿ ಜಮೀನ್ ಇದ್ದರು ಬರೀ 100 ಗ್ರಾಮ್ ತಗೊಂಡೋಗಿ ಹಾಕೊಂಡ್ರೆ ಮನೆ ನೆಂಟರು ಎಲ್ಲ ತಿನ್ಬೋದು. 100 ಗ್ರಾಮ್ ಬೀಜ ತಗೊಂಡ್ರು ಹೆಚ್ಚು ಕಮ್ಮಿ ಅಲ್ಲ, 20 ಬೀಜ ಸಾಕೊಂಡು ಹಾಕಿದ್ರೆ ಸಾಕಾಗುತ್ತೆ. 20 ಬೀಜ ಹಾಕಿದ್ರೆ ನಿಮ್ ಮನೆಗೆ ಆಗೋಷ್ಟು ತಿಂದು ನೀವು ಇನ್ನು ಕೊಡ್ಬೋದು, ಅಕ್ಕಪಕ್ಕ ಮನೆಗಳಿಗೆಲ್ಲ ಕೊಡ್ಬೋದು. ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಬೀಜ ಎಲ್ಲ ಡ್ರೈ ಆದ್ಮೇಲೆ ನಿಮ್ ಕಡೆಯಿಂದ ಬೀಜ ಕೊಡುವ ಸಾಧ್ಯತೆ ಇದೆ. ಎಲ್ಲ ರೈತರು ಎಲ್ಲ ತಗೊಂಡು ಹಾಕೋಬಹುದು, ಯೂಸ್ ಮಾಡಬಹುದು. ಸ್ನೇಹಿತರೆ, ಇವರು ಬೀಜ ಸಿಗ್ತಾವೆ ಅಂದ್ರೆ ಈಗ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಬೀಜ ಅಂದ್ರೆ ಬಹಳ ಅಲ್ಲ, ಒಂದು 30 ರಿಂದ 40 kg 50 kg ಅನ್ಕೊಳ್ಳೋಣ. ಅವಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಯಾರು ಆಸಕ್ತರು ನೀವು ಕಾಂಟ್ಯಾಕ್ಟ್ ಮಾಡಬಹುದು.
ನೋಡ್ರಿ ಇದೇನು ಡ್ರೈ ಆಗಬೇಕು, ಇನ್ನು ಗ್ರೀನಿಶ್ ಇದೆ. ನೆಕ್ಸ್ಟ್ ಎಲ್ಲ ಇದನ್ನ ಈಗೇನು ಹಾರ್ವೆಸ್ಟ್ ಮಾಡಲ್ಲ ಇವರು, ಇಡೀ ಹೊಲನೇ ಒಂದೇ ಸರಿ ಹಾರ್ವೆಸ್ಟ್ ಮಾಡಿ ಆಮೇಲೆ ಅದನ್ನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಬಡ್ದ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡ್ತಾರೆ. ಆಮೇಲೆ ಅದು ಬೀಜ ಕೆಡಬಾರ್ದು ಅನ್ನಂಗಿದ್ರೆ ಅದಕ್ಕೂ ಎಲ್ಲ ಮೆಥಡ್ ಇದೆ, ಮಣ್ಣು ಹಚ್ಚುತ್ತಾರೆ, ಆಮೇಲೆ ಕೆಮಿಕಲ್ ಯೂಸ್ ಮಾಡ್ತಾರೆ. ನಿಮಗೆ ಆ ಟೈಮಲ್ಲೇ ಕಾಂಟ್ಯಾಕ್ಟ್ ಮಾಡಿ ಆರ್ಗ್ಯಾನಿಕಲ್ಲೇ ಮಾಡ್ಕೊತೀನಿ ಅಂತಂದರೆ ನೀವು ಆಗಲೇ ತರಿಸ್ಕೊಂಡು ನೀವು ಅದನ್ನು ಶೇಖರಣೆ ಮಾಡಿ ಇಟ್ಕೋಬೋದು. ಮಣ್ಣು ಬೂದಿ ಹಾಕಿದ್ರೆ ಕೆಡೋದಿಲ್ಲ, ಅದಕ್ಕೆ ಅದರದೇ ಆದ ಮಾರ್ಗ ಇರ್ತವೆ, ನೀವು ಅದನ್ನ ಅನುಸರಣೆ ಮಾಡಬಹುದು. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಓಕೆ, ಈಗ ಕುಬೇರಪ್ಪನವ್ರೆ, ನಾಟಿ ಅವರೇ ಈಗ ಇದು ಈ ತರ ವೈಟ್ ಬಲ್ತಿರುತ್ತೆ, ಈಗ ಇದು ಹಾರ್ವೆಸ್ಟಿಂಗ್ ಇದ್ರಲ್ಲಿ ಯಾವ್ದು ಬಂದಿದೆ, ಇನ್ ಯಾವ್ದು ಬರುತ್ತೆ ಮಾಹಿತಿ ಕೊಟ್ರೆ. ಅಲ್ಲಿ ಸೊಟ್ಟಿದೆ, ಹೂವಿದೆ. ಇದು ಇನ್ನು ಒಂದು 4-5 ದಿನ, 1 8 ತಿಂಗಳ ತನಕ ಹೋಗ್ತದೆ. ಓಕೆ, ಈಗೇನ್ ನಾವು ಕರೆಕ್ಟ್ ಆಗಿ ಅಂದ್ರೆ ಇದು ಕಾಯಿ ಬಂದಿದೆ, ಈಗ ಹದವಾಗಿದೆ. ಓಕೆ, ಎಲ್ಲಾ ತರದ್ದು ನಾವು ಅಡಿಗೆ ಉಪಯೋಗಿಸಬಹುದು. ಓಕೆ, ಪಲ್ಯ ಆಯ್ತು, ಕಾಯಿ ಬೇಯಿಸ್ಕೊಂಡ್ ತಿಂತಾರೆ. ಓಕೆ, ನೆನೆ ಹಾಕ್ಬಿಟ್ಟು ಇಚ್ಕವರೆ ಬೆಳೆನೂ ಮಾಡ್ಕೋಬಹುದು, ಮಾಡ್ಬೋದು. ಓಕೆ, ಬೇಳೆ ಮಾಡಿ ಇಟ್ಕೋಬಹುದು. ಅವರ ಬೇಳೆ ಮಾಡೋದ್ರಿಂದ ನಮಗೆ ಸಿಪ್ಪದಾತ ಆಯ್ತು, ಸೊ ಈ ತರದ್ದೆಲ್ಲ ಸಾಂಬಾರೆಲ್ಲ ಮಾಡ್ಬೋದು ನಾವು. ಬಹಳ ಒಳ್ಳೆ ಟೇಸ್ಟ್ ಬರ್ತದೆ ಸಾಂಬಾರ್ ಮಾತ್ರ ನಾಟಿ ಅವರೆಯಿಂದ. ನೋಡಿ ಇವಾಗ ಎಷ್ಟೊಂದು ಸ್ಮೆಲ್ ಇದೆ, ಸಾಕಷ್ಟು ಸ್ಮೆಲ್, ಸೊಗಡು ಬರ್ತಾ ಇದೆ, ವಾಸನೆ. ಓಕೆ, ಓಕೆ, ಆಯ್ತು, ಈ ಟೈಪ್ ಇದೆ. ಆಯ್ತು. ಇದು ನಿಮಗೆ ಗೊತ್ತಿರೋ ಪ್ರಕಾರ ಇನ್ನು ಎಷ್ಟು ದಿವಸಕ್ಕೆ ಎಂಡ್ ಆಗ್ಬೋದು? ಸಂಕ್ರಾಂತಿ ನಂತರ ಏನಾಗುತ್ತೆ ನಮ್ ಕಡೆ? ಸಂಕ್ರಾಂತಿ ನಂತರ ಅದೇ ಲಾಸ್ಟ್ ಅವರೆಕಾಯಿ ಏನಿದೆ, ಒಣಗ್ತಾ ಇದೆ, ಕೆಲವು ಇನ್ನು ಸಟ್ಟಿದೆ, ಇನ್ನು ಹೂವನೂ ಇದೆ. ಇನ್ನು ನನ್ನ ಪ್ರಕಾರ ಇನ್ನು 1 ತಿಂಗಳು 1.5 ತಿಂಗಳು ತನಕ ಇರ್ತದೆ ಬಳ್ಳಿ. ಇನ್ನೊಂದುವರೆ ತಿಂಗಳು 1.5 ತಿಂಗಳು ಕಂಪಲ್ಸರಿ ಇರುತ್ತೆ. ಒಂದೇ ಸಾಲ ಹಾಕಿರೋದು ನಾವು. 10 ಅಡಿ ಬೆಳೆದಿದೆ 2 ಕಡೆ. ಗೊತ್ತಾಗುತ್ತೆ ನನ್ನ ಬ್ಯಾಕ್ ಗ್ರೌಂಡ್ ವಿಡಿಯೋ ತೋರಿಸ್ತೀನಿ. ಸ್ನೇಹಿತರೆ, ನೋಡಿದ್ರಿ ಕುಬೇರಪ್ಪನವರು ಏನು ಅವರ ಬದಿನಲ್ಲಿ ಹೊಲದಲ್ಲಿ ಏನು ಡಿವೈಡ್ ಮಾಡ್ಕೊಂಡಿದ್ರೆ ಆ ಬದಿನಲ್ಲಿ ನಾಟಿ ಅವರೇ ಬಳ್ಳಿ ಅವ್ರ ತಂದೆ ಊರಿದ್ರು, ಅದು ಬೆಳ್ಕಂತಾಯ ಈಗ ಅದು ಫಲ ಕೊಡ್ತೈತೆ. ನೀವು ಇದೆಲ್ಲ ಗೊತ್ತಿರುತ್ತೆ ರೈತರ ಮಕ್ಕಳಿಗೆ, ಹೊಸಬ್ರು ಯಾರು ಇದ್ರೆ ಒಂದು ಜಸ್ಟ್ ಗೊತ್ತಾಗಲಿ ಅಂತ ಒಂದು ಇನ್ಫಾರ್ಮೇಷನ್ ವಿಡಿಯೋ ಮಾಡಿದ್ದೀನಿ. ನಾಟಿ ಅವರೇ ಬಳ್ಳಿ ಮತ್ತು ಸಣ್ಣ ಅಡಿಕೆ ಗಿಡ ಯಾವ ಥರ ಮೇಂಟೆನೆನ್ಸ್ ಮಾಡ್ತಾರೆ, ಈ ಥರ ಅಡಿಕೆ ಗಿಡದಲ್ಲಿ ಅವರೇ ಬಳ್ಳಿ ಹಾಕೊಳ್ಳೋದಾದ್ರೆ ಯಾವ ಥರ ಹಾಕೋಬೇಕಾಗುತ್ತೆ, ಗುಣಿಸುತ್ತು ಅಡಿಕೆ ಗಿಡ ಬೆಳೆಯೋ ವಿಧಾನ ಮತ್ತು ನಾಟಿ ಅವರೆಕಾಯಿ ಬೆಳೆಯೋ ವಿಧಾನದ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ಓಕೆ, ಕುಬೇರಪ್ಪನವರೇ, ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಮಸ್ಕಾರ, ಧನ್ಯವಾದಗಳು. ನಮಸ್ತೆ, ಧನ್ಯವಾದ ಸರ್.